everyone, it's me Rinavi. So do subscribe my channel and like the video and share the video. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಲಾಂಗ್ ಹೇರನ್ನು ಕರ್ಲ್ ಮಾಡಿದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಹೇರ್ ತುಂಬ ಲಾಂಗ್ ಇರೋದ್ರಿಂದ ನಾನು ಒಂದು 5-6 ಪಾರ್ಟಿಷನ್ಸ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡಿದ್ದೆ. ಸೊ ನೆಕ್ಸ್ಟು ಇದು ತುಂಬ ಲಾಂಗ್ ಇರೋದ್ರಿಂದ ಒಂದೇ ಟರ್ನಿಗೆ ಕರ್ಲರ್ಗೆ ಹಿಡಿತಾ ಇರಲಿಲ್ಲ. 2 ಸಲ ನಾನು ಅಂದರೆ ಒಂದು ಸಲ ಲೆಂತ್ ತೊಗೊಂಡ್ರೆ ಅದನ್ನು ನಾನು 2 ಸಲ ಹಾಕಬೇಕಿತ್ತು ಕರ್ಲರ್ ಒಳಗಡೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾನು ಐಸಿಗೆ ಲೆನ್ಸ್ ಹಾಕೊಂಡಿದ್ದೆ, ದಟ್ ಇಸ್ ಗ್ರೇ ಕಲರ್ ಲೆನ್ಸ್. ಆ್ಯಕ್ಚುಲಿ ನನ್ನದು ಬ್ರೌನ್ ಐಸ್ ಇದೆ. ಸೊ ನಾನು ಯೂಸ್ ಮಾಡಿದ ಕರ್ಲರ್ ಬಂದುಬಿಟ್ಟು ಹ್ಯಾವೆಲ್ಸ್ದು. ಇದು ನಾನು 5 to 6 years ಬ್ಯಾಕು ಆನ್ಲೈನಲ್ಲಿ ತೊಗೊಂಡಿದ್ದೆ, ಒಂದು 400 ಏನೋ ಕೊಟ್ಟು. ಇವಾಗ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಸೊ ದಿಸ್ ಇಸ್ ಹೌ ಐ ಲುಕ್. ಈ ಥರ ನಾನು ಕರ್ಲ್ ಮಾಡೋದಕ್ಕೆ ನಾನು ಹಾಫ್ ಆನ್ ಅವರ್ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಯಾವ ಸ್ಪ್ರೇ ಏನನ್ನೂ ಅಪ್ಲೈ ಮಾಡಿಲ್ಲ, ಬಿಕಾಸ್ ಸೀರಮ್ ಹಾಕಿದ್ದೆ ಕರ್ಲ್ ಮಾಡೋಕ್ಕೂ ಮುಂಚೆ. ಬಟ್ ಕರ್ಲ್ ಆದಮೇಲೆ ನಾನು ಸ್ಪ್ರೇ ಏನು ಯೂಸ್ ಮಾಡಿಲ್ಲ, ಬಿಕಾಸ್ ಕರ್ಲರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗಾಗಿ ನಾನು ಒಂದು ಸಲ ಕರ್ಲ್ ಮಾಡಿದ್ಮೇಲೆ ಅದು ಹಾಗೆ ನಿಂತಿತ್ತು. ಒನ್ ಡೇ ಕಂಪ್ಲೀಟ್ ಆಗಿತ್ತು ಅದು. ಮತ್ತು ಹೆಡ್ ವಾಶ್ ಆದಮೇಲೆ ಅದು ಸ್ಟ್ರೈಟ್ ಹೇರ್, ನಾರ್ಮಲ್ ಹೇರ್ ಆಗಿದೆ ಅಷ್ಟೇ. ಆ್ಯಂಡ್ ದಿಸ್ ಈಸ್ ಹೌ ಐ ಲುಕ್. ಆ್ಯಂಡ್ ನನ್ನ ಸ್ಯಾರಿ ಬಂದುಬಿಟ್ಟು 2500 ಕೊಟ್ಟು ನಾನು ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ. ಸ್ಯಾರಿ ತುಂಬ ಹೆವಿ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಇದೆ. ಇನ್ಫ್ಯಾಕ್ಟ್ ಅದರದ್ದು ಬಾರ್ಡರ್ ತುಂಬ ಹೆವಿ ಇರೋದ್ರಿಂದ ಕಾಲಿಗೆ ಚುಚ್ತಾ ಇತ್ತು ಸಹ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ and like the video and share the video. Thank you so much.